ಸದ್ಯ ಇವತ್ತಾದ್ರೂ ಬೇಗ ಬಂದಿಯಲ್ಲ. ನಾನು ಅನ್ಕೊಂತಿದ್ದೆ ಇವತ್ತೇನ್ ಲೇಟಾಗಿ ಬರ್ತೀಯೋ ಏನೋ ಅಂತ. ನೀನ್ ಹಂಗೇನಾದ್ರೂ ಲೇಟಾಗಿ ಬಂದಿದ್ರೆ ಯಾವ ಫಿಲಮ್ ನೋಡೋ ಇಂಟ್ರೆಸ್ಟ್ ನನಗಿರ್ತಿರ್ಲಿಲ್ಲ. ಅಲ್ಲ, ಅದ ಫಿಲಮ್ ಮುಗಿದ್ಮೇಲೆ ಒಳಗಡೆ ಥಿಯೇಟರ್ ನಲ್ಲಿ ಹೋಗಿ ಕುತ್ಕೊಂಡು ನೋಡಿ ಏನ್ ಪ್ರಯೋಜನ ಹೇಳು? ಈಗ ಬಂದಲ್ಲ ಶರ್ಮಿಳಾ, ಯಾಕೆ ಆ ಥರ ಎಲ್ಲ ಹೇಳ್ತಾ ಇದೀಯಾ? ನಡಿ ಒಳಗಡೆ ಹೋಗಿ ಫಿಲಮ್ ನೋಡೋಣ. ಬಾ ದೀಪ್ತಿ, ಒಳಗಡೆ ಹೋಗೋಣ ಬಾ. ರೀ ಒಂದ್ ನಿಮಿಷ ಸುಮ್ಮನಿರಿ, ಜೋರಾಗಿ ಮಾತಾಡ್ಬೇಡಿ. ಅಲ್ಲಿ ನೋಡಿ, ಅಲ್ಲಿ ನಿಮ್ ಹಿಂದೆ ಯಾರು ನಿಂತಿದ್ದಾರೆ ಅಂತ. ನನ್ನ ಹಿಂದೆನಾ? ಇಲ್ಲಿ ಯಾರು ಬರ್ತಾರೆ? ಯಾರಾದ್ರೂ ಫ್ರೆಂಡ್ಸ್ ಇದ್ರು ಇರ್ಬೋದು. ಅವ್ರದ್ದೆಲ್ಲ ಚಿಂತೆ ನಮ್ಗೆ ಯಾಕೆ ಹೇಳು? ನಡಿ ಒಳಗಡೆ ಹೋಗೋಣ, ಫಸ್ಟ್ ಫಿಲಮ್ ನೋಡೋಣ. ಅಯ್ಯೋ ರೀ, ಯಾವ ಫ್ರೆಂಡ್ ಅಲ್ಲ, ರಿಲೇಟಿವ್ ಅಲ್ಲ. ನೋಡಿ ಅಲ್ಲಿ ನಿಮ್ ತಂಗಿ ನಿಂತಿದ್ದಾಳೆ. ರಾಕ್ಷಸಿ, ಇನ್ನ ಇನ್ ಸಾಹಸ ಬಿಟ್ಟಿಲ್ಲ ಇವಳು. ಎಷ್ಟ್ ಹೇಳಿದ್ರು ಮತ್ತೆ ಅವನ ಜೊತೆ ತಿರುಗ್ತಾ ಇದ್ದಾಳಲ್ಲ. ಮಾಡ್ತೀನಿ ರೀ ಈಗ ಅವಳಿಗೆ. ರೀ ಸುಮ್ಮನಿರಿ, ನಾನ್ ನಿಮ್ಗೆ ಅವ್ರ ಜೊತೆ ಜಗಳಕ್ಕೆ ಹೋಗಿ ಅಂತ ಹೇಳಿಲ್ಲ, ಸುಮ್ಮನೆ ನೋಡಿ ಅಂತ ಹೇಳ್ತಿರೋದು. ದೀಪ್ತಿ, ಯಾರದು? ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಿದಾರೆ ಅಣ್ಣವರು? ಅಯ್ಯೋ ಅದಕ್ಕೆ ಅವಳೆ ನನ್ನ ಆದ್ಮಿ, ಇವರ ಮಲ್ತಾಯಿ ಮಗಳು. ಓ, ನಿನ್ನೆಲ್ಲ ಹೇಳ್ತಿದ್ಯಲ್ಲ ಇವರೇನಾ? ಹೌದು ಅದಕ್ಕೆ ಇವಳೇನೆ. ಇವ್ರೇ ನೀವು ಫಿಲಮ್ ನೋಡೋಣ ಅಂತ ಕರ್ಕೊಂಡ್ಬಂದು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ? ಒಳಗಡೆ ಹೋಗೋದ್ ಬಿಟ್ಟು ಕಾರ್ ಪಾರ್ಕ್ ಮಾಡೋ ಬರೋಷ್ಟರಲ್ಲಿ ಇವ್ರು ಇಲ್ಲೇನ್ ಕತೆ ಮಾಡ್ತಾ ಇದಾರೋ ಏನೋ. ಹೇ ಶರ್ಮಿಳಾ, ಅನ್ನೋಡನೆ ನಿಮ್ಮ ಅಣ್ಣ ಅತ್ತಿಗೆ ಎಲ್ಲ ಇಲ್ಲೇ ಇದ್ದಾರೆ. ಏನು, ನಮ್ಮ ಅಣ್ಣ ಅದಕ್ಕೆನಾ? ಏನ್ ಮೊದ್ಲೇ ಹೇಳ್ಬೇಕಲ್ವೇನೋ ನೀನು? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವಾಗ? ನಾನು ಆ ಕಡೆ ಇರ್ತೀನಿ, ನಾನು ಆಮೇಲೆ ಬರ್ತೀನಿ. ನೋಡಿದ್ರಾ, ನಿಮ್ಮನ್ನ ನೋಡಿ ಅವಳು ಕದ್ದೆ ಹೋದ್ಲು. ಇರ್ಲಿ ಇರ್ಲಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ಸರಿ ಬನ್ನಿ ಫಿಲಮ್ ನೋಡಕ್ ಹೋಗೋಣ. ಏ ಶರ್ಮಿಳಾ, ನೀನ್ ಯಾಕೆ ಓಡ್ ಬಂದೆ? ನಿನ್ಗೆ ಯಾಕೆ ಹೊಡ್ಕೊಂಡ್ರೆ ಭಯ? ಈಗ ನಿಮ್ಗೆ ಮಾಡ್ಕೊಳ್ಳೋದು ಅಂತ ಆದ್ಮೇಲೆ ನೀನ್ ಯಾಕೆ ಎದ್ರುಕೊಂತ ಇದೀಯಾ? ಅಯ್ಯೋ ಸುಮ್ಮನಿರೋ, ಅಲ್ಲಿ ಮನೆಗೆ ಹೋದ್ರೆ ಇನ್ನ ದೊಡ್ಡ ಆದಂತಾನೆ ಆಗುತ್ತೆ. ನಾನ್ ನಿನ್ ಜೊತೆ ಮಾತಾಡೋ ವಿಷಯ ನಮ್ಮ ಮಮ್ಮಿಗ್ ಗೊತ್ತಿಲ್ಲ. ನೋಡು, ನೀನ್ ಸುಮ್ಮನೆ ಇದ್ಬಿಡಿ. ಈಗ ಯಾವ ಫಿಲಮು ಬೇಡ, ಏನು ಬೇಡ. ಟಿಕೆಟ್ ಬುಕ್ ಮಾಡಿದ್ಯಲ್ವಾ, ಹಾಳಾಗೋಗ್ಲಿ. ಟಿಕೆಟ್ ದುಡ್ಡು ಬೇಕಿದ್ ನಾನೇ ಕೊಡ್ತೀನಿ. ಇವತ್ ಫಿಲಮ್ ನೋಡೋದ್ ಬೇಡ, ಬಾ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಸರಿ, ಅಲ್ಲ ಫಿಲಮ್ ನೋಡೋಣ ಬಾ ಅಂತ ಕರೆದಿದ್ದು ನೀನೆ, ಈಗ ಫಿಲಮ್ ಬೇಡ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ. ಬಿಡು, ಆಯ್ತು ನಡಿ ಹೋಗೋಣ. ಏನಾಯ್ತು? ಎಲ್ಲ ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ? ಅಲ್ಲ ಫಿಲಮ್ ನೋಡಕ್ ಬಂದು ದೀಪ್ತಿ ಬಾವ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಏನಾಯ್ತಂತದ್ದು? ಅಯ್ಯೋ ಅಣ್ಣ, ಅದನ್ನ ಯಾಕೆ ಕೇಳ್ತೀಯ? ಈಗ ಶರ್ಮಿಳನ್ ನೋಡಿದ್ರು, ಅವಳು ಯಾರ ಜೊತೆನೂ ಇದ್ಲು, ಅದಕ್ಕೆ ಅವ್ರ ಅಣ್ಣನ್ ಕೋಪ ಬಂದಿದೆ ಅಷ್ಟೇ. ಅಯ್ಯೋ ಅಷ್ಟೇನಾ? ಬಾವಾ, ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೋಡಿ, ಯಾರಿಗೋಸ್ಕರ ನಮ್ಮ ಟೈಮ್ನ ನಾವು ಹಾಳು ಮಾಡ್ಕೋಬಾರ್ದು. ಈಗ ನಾವೆಲ್ಲರೂ ಖುಷಿಯಾಗಿ ಫಿಲಮ್ ನೋಡೋಣ ಅಂತ ಬಂದಿದೀವಿ. ನೀವು ಅವ್ರ ವಿಷಯನ ತೆಕ್ಕೊಂಡು ಈ ತರ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ ಹೇಳಿ? ಬನ್ನಿ, ನಮ್ ಖುಷಿ ಟೈಮ್ನ ನಾವು ಎಂಜಾಯ್ ಮಾಡೋಣ. ಅದ್ ಹಾಗಲ್ಲ ಅದಿ. ಇವಳ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ನಾಚಿಕೆ ಆಗುತ್ತೆ. ಇಷ್ಟ ಹೇಳಿದ್ರು ಅವನ್ ಸಹವಾಸ ಬೇಡ ಅಂತ ಲೋಫರ್ ನನ್ನ ಮಗನ ಜೊತೆನಲ್ಲೇ ಓಡಾಡ್ತಿದ್ದಾಳೆ. ನೋಡಿ, ಹೊಡೆದು ಬಿಡ್ದು ಕಲ್ಸೋದಿಕ್ಕೆ ಅವ್ರೇನೋ ಸ್ವೀಟ್ ತರ ಚಿಕ್ಕ ಹುಡುಗಿ ಅಲ್ಲ ಅಲ್ವಾ? ಅವ್ರಿಗೂ ಎಲ್ಲ ತಿಳುವಳಿಕೆ ಇದೆ, ಅವ್ರಿಗೂ ಒಂದ್ ಮಗು ಇದೆ. ನೀವು ನೋಡಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿದ್ರೆ ಒಳ್ಳೇದು. ಹೌದು ರೀ, ಆದಿ ಹೇಳ್ತಿರೋದು ಕರೆಕ್ಟ್ ಆಗಿ ಇದೆ. ಬನ್ನಿ ಫಸ್ಟ್ ಫಿಲಮ್ ನೋಡೋಣ. ಮಮ್ಮಿ ನನ್ನ ಪಾಪ್ಕಾರ್ನ್ ಬೇಕು ಮಮ್ಮಿ. ಆಯ್ತು ಸ್ವೀಟಿ, ನೀನು ಪಾಪ್ಕಾರ್ನ್ ಕೊಡಿಸ್ತೀನಿ. ರೀ ನಡೀರಿ. ಅದಕ್ಕೆ ನೀವು ಹೋಗಿ ಅಣ್ಣನ ಜೊತೆ ಕುತ್ಕೊಂಡು ನೋಡೋಗಿ. ಇಲ್ಲ ದಿಪ್ತಿ, ಪರವಾಗಿಲ್ಲ, ನಾನು ಇಲ್ಲಿ ನಿಮ್ ಜೊತೆ ಮೇಲೆ ಕುತ್ಕೋತೀನಿ. ಅಯ್ಯೋ ಅದಕ್ಕೆ ನೀವೇನ್ ದಡ್ಡ ಇಲ್ಲ ದಡ್ಡ ತರ ನಾಟಕ ಆಡ್ತೀರ, ಒಂದು ಗೊತ್ತಾಗಲ್ಲ. ಅಲ್ಲ, ಮದ್ವೆ ಆದ ಹೊಸ್ತು, ಇನ್ನ ಎಲ್ಲೋ ಹೊರಗಡೆ ಸುತ್ತಾಡಕ್ ಹೋಗಿಲ್ಲ. ಅಣ್ಣಂಗೂ ಒಳಗಡೆ ಮನ್ಸಲ್ಲಿ ಇರುತ್ತಲ್ವಾ, ನನ್ ಹೆಂಡತಿ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಫಿಲಮ್ ನೋಡ್ಲಿ ಅಂತ. ನಿಮ್ಗೂ ಆಸೆ ಇರುತ್ತೆ, ಆದ್ರೆ ನೀವು ತೋರ್ಸ್ಕೊತಾ ಇಲ್ಲ ಅಂತ ನನ್ಗೆ ಗೊತ್ತು. ಪರವಾಗಿಲ್ಲ, ನಾವೇನ್ ಅನ್ಕೊಳಲ್ಲ. ನೀವ್ ಅಲ್ಲೋಗಿ ಆದಿ ಪಕ್ಕದಲ್ಲಿ ಕುತ್ಕೊಂಡು ಫಿಲಮ್ ನೋಡಿ. ಅದು ಹಾಗಲ್ಲ, ಅತ್ತೆ ಏನಾದ್ರು ಅನ್ಕೋತಾರೇನೋ ಅಂತ. ನಮ್ಮಮ್ಮ ಏನು ಅಂತ ನನಗೆ ಗೊತ್ತು, ಅವ್ರು ಏನು ಅನ್ಕೊಳಲ್ಲ. ಇನ್ನು ನಾನ್ ಹೇಳಕ್ ಮುಂಚೆ ಅವರೇ ಹೇಳ್ಬೇಕಾಗಿತ್ತು, ಬಟ್ ಅವ್ರಿನ್ನ ಹೇಳಿಲ್ಲ ಅಷ್ಟೇ. ಹೋಗಿ ನೀವು ಆರಾಮಾಗಿ ಕುತ್ಕೊಂಡು ಫಿಲಮ್ ನೋಡಿ. ಸರಿ ದೀಪ್ತಿ, ಆಯ್ತು. ಅಂತೂ ಇಂತೂ ನಮ್ಮ ಮೇಡಮ್ ಅವ್ರು ನನ್ನ ಪಕ್ಕದಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಯಾಹೂ, ಮನ್ಸಂತೂ ಕುಣಿತಾ ಇದೆ. ಇಂಥ ಅವಕಾಶ ನನಗೆ ಇಷ್ಟ ದಿನದಲ್ಲಿ ಯಾವತ್ತೂ ಸಿಕ್ಕಿರ್ಲಿಲ್ಲ. ಗೀತಾ, ಅಪ್ಪು ಕಣೆ, ನನ್ ನಿಜ ಕಣ್ಣೀರೇ ಬರ್ತಾ ಇದೆ. ರೀ ಅಲ್ಲಿ ನೋಡ್ರಿ, ಅಲ್ಲಿ ನಾವೆಲ್ಲ ಫಿಲಮ್ ನ ಸೀರಿಯಸ್ ಆಗಿ ನೋಡ್ತಿದೀವಿ. ನಮ್ಮ ಆದಿ ಫಿಲಮ್ ಒಳಗೆ ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅಳ್ತಾ ಇರೋದ್ ನೋಡಿ ಅಲ್ಲಿ. ಬಾವಾ, ಯಾಕೆ ನೀವ್ ಈ ತರ ಹೇಳ್ತಾ ಇದ್ದೀರಾ? ಕಣ್ಣೀರು ಉರಿಸ್ಕೊಳ್ಳಿ. ಅಯ್ಯೋ ಬಾವ, ನನ್ಗಂತೂ ಇಷ್ಟು ಓಡಿ ನೋಡ್ತಾ ಇದೆ, ಕಣ್ಣಲ್ಲಿ ನೀರೇ ಬರ್ತಾ ಇದೆ.
ಅಲ್ಲ ಕಣೆ ಗಂಗು, ಇವರಿಬ್ರು ನೀನು ಜೋಡಿ ಮೇಲೆ ಬಂದಿದ್ದಾರೆ. ನಿನಗೂ ನನ್ ಗಂಡನ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ಲಿಲ್ವೇನೋ? ರೀ, ನನ್ ಕರೆದ್ರೆ ನೀವೇ ಬರ್ಲಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ ಹೇಳಿ? ಬರ್ದೇರನ್ನ ಏನ್ ಕೈಕಾಲ್ ಕಟ್ಟಿ ಹೊತ್ಕೊಂಡು ಹೋಗಕ್ಕಾಗತ್ತೆ? ಕರ್ದಾಗ ಬರೋದಿಲ್ಲ ಅಂತ ಹೇಳಿದ್ದು ನೀವೇನೇ. ಇವಾಗ ನೋಡಿದ್ರೆ ನನ್ನ ಕರ್ಕೊಂಡು ಹೋಗಿದ್ರಾ, ನನ್ ಬಿಟ್ಟು ಹೋಗಿದ್ದೀರಾ, ಅವರಿಬ್ರು ಜೋಡಿ ಮೇಲೆ ಬಂದಿದ್ದಾರೆ, ನೀನೊಬ್ಳು ಒಂಟಿ ಗುಬೆ ತರ ಹೋಗಿದೀಯಲ್ಲ ಅಂತ ನನ್ನ ಹತ್ರನೇ ಹೇಳಕ್ ಬರ್ತಿರಲ್ಲ. ಸ್ಟಾಪ್ 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 ಸ್ಟಾಪ್. ಸಾಕ್ 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 ಸಾಕು, ಇನ್ನೇನು ಮಾತಾಡ್ಬೇಡ ನೀನು. ಅಲ್ಲ, ನಾನು ಕೇಳಿದ್ ಒಂದೇ ಒಂದ್ ಮಾತು, ನನ್ನ ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು, ನನ್ನ ಬಿಟ್ಟೋಗಿದೆಯಲ್ಲ ಅಂತ. ಅದಕ್ಕೆ ಇಷ್ಟು ಉದ್ದ ಹೇಳ್ತೀಯಲ್ಲ. ನೋಡು, ನಾನೇ ಬರಲ್ಲ ಅಂತ ಹೇಳಿದ್ದು ಆಯ್ತಾ? ನನ್ಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಅದಕ್ಕೆ ಬರಲ್ಲ ಅಂತ ಹೇಳಿದ್ದು. ನೋಡೋಣ ನೀನ್ ಏನ್ ಹೇಳ್ತೀಯ ಅಂತ. ಹಾಗೆ ಒಂದ್ ಮಾತಲ್ಲಪ್ಪ, ಅಷ್ಟಕ್ಕೇನೆ ಹಿಂಗಾಡ್ತೀಯಲ್ಲ. ಹೌದ್, ಮತ್ತೆ ನಾನ್ ತಪ್ಪಿಲ್ಲ ಅಂತ ಅಂದ್ಮೇಲೆ ನಾನೇಕ್ ನಿಮ್ಮ ಹತ್ರ ಅನ್ನಿಸ್ಕೊಳ್ಳಿ ಹೇಳಿ? ಆಯ್ತಾಯ್ತು ಬಿಡ್ತಾಯಿ, ನಿಂದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೇನೇನೆ. ನಾನ್ ಮದ್ವೆ ಆದಾಗಿಂದ ನನ್ ಬಾಯಿ ಮುಚ್ಚಿಸ್ಬಿಟ್ಟಿದೀಯ. ಸರಿ ಆಯ್ತು ಬಿಡಿ, ಹೋಗ್ಲಿ. ಈಗ ಎಲ್ಲರೂ ಹೊರಗಡೆಯಿಂದ ಬಂದಿದ್ದೀರಾ, ಎಲ್ಲ ಫ್ರೆಶ್ ಅಪ್ ಆಗಿ. ಮಂಜುಳಮ್ಮ ಏನೋ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ತೀನಿ, ದೀಪ್ತಿ ಮತ್ತೆ ಅವ್ರ ಯಜಮಾನ್ರು ಬಂದಿದ್ದಾರಲ್ಲ ಅಂತಿದ್ಲು. ಅದೇನೇನ್ ಮಾಡಿದಲ್ಲ ನೋಡಿ. ಮಂಜುಳಮ್ಮಂಗೆ ನಾನು ಮೊದ್ಲೇ ಹೇಳಿದ್ದೆ ಬಿಡ್ರಿ, ಯಾವ ಅಡ್ಗೆ ಮಾಡ್ಬೇಕು ಅಂತ ಹೇಳಿ, ಹಂಗಾಗಿ ಮಾಡಿರ್ಬೇಕು. ಸರಿ ಸರಿ, ಯಜಮಾನಿ ಅವ್ರು ಹೇಳಿದ್ಮೇಲೆ ನಮ್ದೆಲ್ಲ ಏನ್ ನಡೆಯುತ್ತೆ ಹೇಳಿ ಮನೆಯಲ್ಲಿ? ರೀ, ಸಾಕು, ಎಷ್ಟು ಅಂತ ಹೇಳ್ಬಿಟ್ಟು ನನ್ ಕಾಲ ಎಳಿತೀರಾ? ಅವ್ರು ಏನಾದ್ರು ಕೇಳಿಸ್ಕೊಂಡ್ರೆ ಅಳಿ ಅಂದ್ರು ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಏನ್ ನಮ್ಮ ಅತ್ತೆ ನಮ್ಮ ಮಾವನ ಕೈಯಲ್ಲಿ ಇಟ್ಕೊಂಡು ಆಡಿಸ್ತಾರೆ ಅಂತ? ತಪ್ಪೇನಿಲ್ಲ, ಅದೇ ಸರಿ ಅಲ್ವಾ? ಏನೇಳಿ ಅಂದ್ರೆ, ನಿಮ್ಗೆ ಈಗ ನೋಡ್ತಾ ಇದೀರಲ್ಲ 2 ದಿನದಿಂದ, ನಿಮ್ಗೆ ಹೆಂಗ್ ಅನ್ನಿಸ್ತೈತೆ? ನನ್ ಹೆಂಡತಿ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದಾಳೆ, ನನ್ನ ಗಿರ್ಗಿಟ್ಲಕ್ಕೆ ಆಡಿಸ್ತಾಳೆ ಅಂತ ಅನ್ನಿಸ್ತಲ್ವಾ ನಿಮ್ಗೆ? ಅಯ್ಯೋ ಮಾವ, ನಿಮ್ದು ಹೇಳ್ತಾ ಇದ್ದೀರಾ, ನಮ್ದು ಇನ್ನೇನೇನು, ನಮ್ದು ನಿಮ್ ಕ್ಯಾಟಗರಿನೇನೆ. ನೋಡಿದ್ರ ಈಗ್ಲೇ ಹೇಳ್ತಲ್ವಾ ನೋಡಿ, ನಾವ್ ಬಾಯಿ ತೆಗೆದ್ರೆ ಸಾಕು, ಬಾಯಿ ಮುಚ್ಚಕ್ಕೆ ನೋಡ್ತಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ಹೌದೌದು, ನಮ್ಮ ಮನೆಯಲ್ಲಿ ನಮ್ಮದ್ಕಿಂತ ಜಾಸ್ತಿ ಹೆಣ್ಮಕ್ಳು ಮಾತೇ ನಡೆಯೋದು. ನೀವ್ ಹೇಳದ್ ನೋಡಿದ್ರೆ ನಾವೇನೋ ನಿಮ್ಮನ್ನ ಏನೋ ಏನೋ ವಶೀಕರಣ ಮಾಡ್ಕೊಂಡು ನಿಮ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಅನ್ನೋ ತರ ಹೇಳ್ತಾ ಇದೀರ. ಅಲ್ಲ ರೀ, ನಾವ್ ಯಾವತ್ ನಿಮ್ಗೆ ನೀವ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಏನ್ ಹೇಳಿದೀವಿ ಹೇಳಿ? ನೋಡಿ, ಇನ್ನು ನೀವ್ ಹೇಳ್ದಂಗ್ ನಾವ್ ಕೇಳ್ಕೊಂಡಿದೀವಿ ಮನೆಯಲ್ಲಿ. ಬಿಡಿ ಬಿಡಿ, ಸಾಕು ಸಾಕು. ನಾನ್ ಸುಮ್ನೆ ತಮಾಷೆಗಂಗಂತ ಹೇಳಿದ್ದು. ನೋಡಿ, ಒಂದ್ ಸಂಸಾರ ಅಂತ ಅಂದ್ರೆ ಗಂಡ ಹೆಂಡತಿ ಇಬ್ರು ಮಾತುಕತೆ ಆಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಜೀವನ ಮಾಡ್ಕೊಂಡು ಹೋದ್ರೇನೆ ಅದು ತುಂಬಾ ಖುಷಿಯಾಗಿ ಸುಖವಾಗಿರೋ ಸಂಸಾರ ಆಗೋದು. ಇಲ್ಲ ಅಂತ ಅಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂದಂಗ ಆಗುತ್ತೆ. ಸ್ವೀಟಿ, ಬಾ ಬಂದರ, ನಿನ್ ನನ್ ಜೊತೆ ಬಾ ಮಗ್ಳು. ತಾತ, ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ಕೇಳಿದ್ರೆ ಮಮ್ಮಿ ಅಲ್ಲಿ ಚಾಕ್ಲೇಟ್ ಕೊಡಿಸ್ಲಿಲ್ಲ ತಾತ. ಹೌದಾ? ನನ್ ಮೊಮ್ಮಗಳಿಗೆ ಯಾಕೆ ಚಾಕ್ಲೇಟ್ ಕೊಡಿಸ್ಲಿಲ್ಲ ಅವಳು? ತಾತ, ಜಾಸ್ತಿ ಅಲ್ಲ ತಾತ, 2 ಉಣ್ಕಲಾಗಿದೆ ತಾತ. ಈ ಕಡೆ ಒಂದಾಗಿದೆ, ಈ ಕಡೆ ಒಂದಾಗಿದೆ. ಅದಕ್ಕೆ ಮಮ್ಮಿ ಚಾಕ್ಲೇಟ್ ತಿನ್ಬೇಡ ನೀನು, ಉಣ್ಕಲಾಗಿರೋದು ಗೊತ್ತಿಲ್ಲ ನಿನ್ಗೆ, ಹಾಗೆ ಹೀಗೆ ಅಂತ ಬೈದ್ಬಿಟ್ರು ಡ್ಯಾಡಿ. ಹೌದಾ? ಹೋಗ್ಲಿ ಬಿಡಮ್ಮ, ನಾನು ನಿಮ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಆಯ್ತಾ? ನೀನೇನು ಬೇಜಾರು ಮಾಡ್ಕೋಬೇಡ. ಡ್ಯಾಡಿ, ನೀವ್ ಹಿಂಗ್ ಆಡ್ಸೋದಕ್ಕೆ ಮತ್ತೆ ಅವಳು ಆತರ ಆಡೋದು ನೋಡಿ. ಅವಳಿಗೆ ಹುಡ್ಕಲಾಗಿದೆ, ಇನ್ನ ಅದು ನೋವು ಬಂದ್ರೆ ಯಪ್ಪ 2 ದಿನದವರೆಗೂ ನೋವು ಇರುತ್ತೆ. ಅವಳು ನೋವನ್ನು ತಡ್ಕೊಳ್ಳಲ್ಲ. ಅದಕ್ಕೆ ಬೇಡ, ಚಾಕ್ಲೇಟ್ ಏನು ಕೊಡಿಸ್ಬೇಡಿ. ನಾನು ಮಿಕ್ಕಿದ್ದೆಲ್ಲ ಕೊಡ್ಸಿದ್ದೀನಿ. ಐಸ್ ಕ್ರೀಮ್ ಕೇಳಿದ್ದು ಐಸ್ ಕ್ರೀಮ್ ಕೊಡ್ಸಿದ್ದೀನಿ, ಪಾಪ್ಕಾರ್ನ್ ಕೇಳಿದ್ದು ಪಾಪ್ಕಾರ್ನ್ ಕೊಡ್ಸಿದ್ದೀನಿ. ಈ ಚಾಕ್ಲೇಟ್ ಅದು ತಿಂತಾನಲ್ಲ, ಅದು ಕ್ಯಾವಿಟೀಸ್ ಜಾಸ್ತಿ ಆಗುತ್ತೆ ಚಾಕ್ಲೇಟ್ ಇಂದ. ಅದಕ್ಕೆ ಚಾಕ್ಲೇಟ್ ಮಾತ್ರ ಕೊಡಿಸ್ಬೇಡಿ. ಬೇಕಿದ್ರೆ ಏನಾದ್ರೂ ಬೇರೆ ಏನಾದ್ರೂ ಸ್ವೀಟ್ಸು ಬಿಸ್ಕೆಟ್ಸು ಕೊಡಿ. ತಾತ, ನನಗೆ ಸ್ವೀಟ್ ಬೇಡ ತಾತ, ನಂಗೆ ಚಾಕ್ಲೇಟೇ ಬೇಕು. ಸುಮ್ಮನಿರು ಸ್ವೀಟಿ, ನಾನು ನೀನು ಹೊರಗಡೆ ಹೋಗ್ತೀವಲ್ಲ ಅವಾಗ ತಗೊಂಡು ತಿನ್ನೋಣ. ಮಮ್ಮಿ ಹತ್ರ ಯಾಕೆ ಹೇಳ್ತೀಯ? ಸುಮ್ಮನಿರು ನೀನು. ಹೌದಾ? ಸರಿ ತಾತ, ಆಗಿದೆ. ನಾನು ಅತ್ತೆ ಜೊತೆ ರೂಮಲ್ಲಿ ಇರ್ತೀನಿ, ಆಮೇಲೆ ಬರ್ತೀನಿ. ಸರಿ ಸರಿ. ದೀಪ್ತಿ, ನೀನು ಹೋಗು, ಫ್ರೆಶ್ ಅಪ್ ಆಗುತ್ತಾ? ನಾನು ಸ್ವೀಟ್ ನೋಡ್ಕೊಂತೀನಿ. ಸರಿ ಅದಕ್ಕೆ, ಆಯ್ತು. ಗಂಗು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ದೀಪ್ತಿ, ನಾಳೆನೇ ಮನೆಗೆ ಹೊರಟ್ಬಿಡೋಣ. ನಾಳೆನೇನಾ? ಯಾಕ್ರಿ? ಇನ್ನ ಬಂದು 2 ದಿನ ಆಗಿದೆ ಅಷ್ಟೇ. ಬಿಡಿ, ಹೋಗೋಣ. ಇಲ್ಲ ದೀಪ್ತಿ, ಯಾಕೋ ನನಗೆ ಶರ್ಮಿಳನ ಅವನ ಜೊತೆ ನೋಡ್ದಾಗಿಂದ ಏನೋ ಒಂಥರ ಮೈಯೆಲ್ಲ ಉರಿತಾ ಇದೆ, ಸಿಟ್ಟು ಬರ್ತಾ ಇದೆ. ಏನ್ ಮಾಡ್ಲಿ ಏನ್ ಬಿಡ್ಲಿ ಅಂತ ಅನಿಸ್ತಾ ಇದೆ. ಅದಕ್ಕೆ ಹೋಗೋಣ. ನೀವ್ ಇಷ್ಟೊಂದೆಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ರೀ. ಯಾಕಂದ್ರೆ ಅವರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಏನು ಮಾಡಿಲ್ಲ. ಈಗ ಯಾಕೆ ಅವ್ರಿಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ನೋಡಮ್ಮ ದೀಪ್ತಿ, ನೀನ್ ಹೇಳ್ತಿರೋದು ತಪ್ಪು. ಆತರ ಎಲ್ಲ ಯೋಚನೆ ಮಾಡ್ಬಾರ್ದಮ್ಮ. ಯಾಕಂದ್ರೆ ಅವಳು ನಿಮ್ಮನೆ ಮಗಳೇ ಅಲ್ವಾ. ನೋಡು, ಬೇರೆ ಹೆಣ್ಮಕ್ಳಿಗೇನೋ ಈ ತರ ಅನ್ಯಾಯ ಆಗುತ್ತೆ, ಏನೋ ಒಂದು ತೊಂದರೆ ಆಗ್ತಿದೆ ಅಂತ ಅಂದ್ರೆ ಮರುಗ್ತೀವಿ ನಾವು. ಅಂಥದ್ರಲ್ಲಿ ನಮ್ಮನೆ ಹುಡುಗಿ ಏನೋ ನಮ್ಗೆ ಕೆಟ್ಟದ್ ಮಾಡಿರ್ಬೋದು, ಹಂಗ ಅನ್ಬಿಟ್ಟು ಕೈ ಬಿಡಕ್ಕಾಗಲ್ವಲ್ಲ. ನೋಡಪ್ಪ, ವಿಚಾರಿಸು ಹೋಗಿ. ಸರಿಯತ್ತೆ. ಸರಿ ರೀ, ಇನ್ನೇನು? ಸರಿ ಆಯ್ತು, ಹೊರಡೋಣ ಬಿಡಿ. ಒಂದ್ ಮಾತು ಅವಳಿಗೆ ಹೇಳಿ,
ಹಿಂಗಲ್ಲ ಹಿಂಗೆ ಅಂತ ಹೇಳಿ ವಿವರ್ಸ್ ಹೇಳಿ ಅವಳೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅದಕ್ಕೆ ಮೀರಿ ಅವಳು ಅದೇ ತಪ್ಪು ಮಾಡ್ತೀನಿ ಅಂತಂದ್ರೆ ಮತ್ತೆ ನೀವು ಅವಳ ವಿಚಾರವಾಗಿ ಮಾತಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಸರಿ ಬಿಡು, ಆಯ್ತು, ನಾನು ಏನು ಮಾತಾಡಲ್ಲ. ಒಂದ್ಸರಿ ಅವಳು ಬುದ್ಧಿವಾದ ಹೇಳ್ತೀನಿ, ಕೇಳಲಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ? ಅವಳ ಹಣೆ ಮೇರ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ನಮ್ಮ ಅಮ್ಮಂಗನು ಅವಳು ಆ ಹುಡ್ಗನ್ ಮದ್ವೆ ಆಗೋದು ಇಷ್ಟ ಇಲ್ಲ. ಯಾಕಂದ್ರೆ ಆ ಹುಡ್ಗಂಗೆ ಈಗಾಗ್ಲೇ ಮದ್ವೆ ಆಗಿದೆ. ಅವನು ನಮ್ಮ ಶರ್ಮಿಳನ ಹತ್ರ ಸುಳ್ಳು ಹೇಳಿ ಅವಳು ಹಿಂದೆ ಬಿದ್ದಿದ್ದ ದುಡ್ಡುಗೋಸ್ಕರ ಅಷ್ಟೇ. ಇವಳ ಹೆಸರಲ್ಲಿ ಆಸ್ತಿ ಇದೆ, ಇವ್ರ ಹತ್ರ ಸ್ವಲ್ಪ ದುಡ್ಡು ಕಾಸು ಎಲ್ಲ ಇದೆ ಅಂತ ಅವಳು ಹಿಂದೆ ಬಿದ್ದಿದ್ದ ಅಷ್ಟೇ. ಯಾವ ಪ್ರೀತಿ ಗೀತಿ ಏನೂ ಇಲ್ಲ. ಇದೆಲ್ಲ ಗೊತ್ತಾದ್ಮೇಲೆ ನಾವು ದೂರ ಮಾಡಿದ್ದು. ಈ ವಿಚಾರ ನಮ್ಮ ಮಮ್ಮಿಗೂ ಗೊತ್ತು, ಹಂಗಾಗಿ ನಮ್ಮ ಅಮ್ಮನೂ ಇದಕ್ಕೆಲ್ಲ ಒಪ್ಪಲ್ಲ. ಅವ್ರು ಒಳ್ಳೆ ಬುದ್ಧಿ ಕಲ್ತಿದ್ರೆ ಅವ್ರ ಮಗಳ ಹಿಂಗ್ ಆಗ್ತಿದ್ಲು ಹೇಳಿ? ಅವ್ರು ಕಲ್ತಿರೋದೇ ಅಂತ ಬುದ್ಧಿ, ಇನ್ನ ಮಗಳಿಗೆ ಇನ್ನೇನ್ ಬುದ್ಧಿ ಕಲಿಸ್ತಾರೆ? ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ನೋಡೋಣ, ಒಂದ್ ಮಾತು ಹೇಳೋಣ, ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ತಿಳ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ದೀಪ್ತಿ, ಏನಮ್ಮ? ನೋಡು, ಅಳಿಯಂದ್ರಿಗೆ ಅವರ ತಾಯಿ ಮತ್ತೆ ತಂಗಿ ಮೇಲೆ ಇನ್ನ ಪ್ರೀತಿ ಇದೆ ಅಂತ ನನ್ಗನ್ನಿಸ್ತಾ ಇದೆ. ನೀನ್ ಸುಮ್ಮನೆ ಪದೇ ಪದೇ ಅವ್ರಿಗೆ ನೀವು ಹಂಗ್ ಮಾಡ್ಬೇಡಿ, ಹಿಂಗ್ ಮಾಡ್ಬೇಡಿ, ಅವ್ರ ವಿಚಾರಕ್ಕೆ ಹೋಗ್ಬೇಡಿ ಅಂತ ಏನು ಹೇಳಕ್ ಹೋಗ್ಬೇಡ. ಯಾಕಂದ್ರೆ ಈಗ ನಾವು ಅವ್ರ ಸಂಸಾರದಲ್ಲಿ ಹುಳಿ ಹಿಂಡ್ದಂಗಾಗುತ್ತೆ. ಅಲ್ಲಮ್ಮ, ನೀನ್ ಹೇಳ್ತಿರೋದು ನೋಡಿದ್ರೆ ನಾನೇನೋ ಮೂರನೇ ವ್ಯಕ್ತಿ ಅನ್ನೋ ತರ ಮಾತಾಡ್ತಾ ಇದೀಯಾ? ಅಲ್ಲ, ನೀನ್ ಮೂರನೇ ವ್ಯಕ್ತಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ಖುಷಿಯಾಗಿರೋದಾದ್ರೆ ಇರ್ಲಿ ಬಿಡು. ನೀನ್ ಯಾಕೆ ಅವ್ರ ವಿಚಾರದಲ್ಲಿ ತಲೆ ಹಾಕಕ್ ಹೋಗ್ತೀಯಾ? ನೋಡಮ್ಮ, ನಿನಗೆ ಇನ್ನ ಪೂರ್ತಿ ವಿಚಾರ ಗೊತ್ತಿಲ್ಲ. ಅವ್ರನ್ನ ಬಿಟ್ರೆ ನನ್ನ ಮನೆನೇ ಹಾಳು ಮಾಡಾಕ್ತಾರೆ, ಅಂಥ ಕಿರಾತಕರು ಅವರು. ಸರಿ ನಮ್ಮ ಆಯ್ತು, ನಾನು ಇನ್ನೇನು ಹೇಳಕ್ಕಾಗಲ್ಲ. ಒಟ್ನಲ್ಲಿ ಜಾಸ್ತಿ ಏನು ಹೇಳಕ್ ಹೋಗ್ಬೇಡ ಅಷ್ಟೇ. ನೀನ್ ಹೇಳೋಂಗೇನಾರು ಬಾಯಿ ಮುಚ್ಕೊಂಡಿದ್ಬಿಟ್ರೆ ನನ್ನ ಮುಳುಗಿಸಿ ತೇಲಿಸ್ಬಿಡ್ತಾರೆ ಅಷ್ಟೇ. ನೀನ್ ಸುಮ್ಮನೆ ನಾನು ಮಾತಾಡೋದು ಕರೆಕ್ಟಾಗೇ ಇದೆ.